ನಮಸ್ಕಾರ ವೀಕ್ಷಕರೇ, ಬನ್ನಿ ಇವತ್ತಿನ ದಿನ ನಾವು ಇತ್ತೀಚಿನ ದಿನಗಳಲ್ಲಿ ಒಂದು ಒಂದು ಸೊಪ್ಪಿನ ವೆರೈಟಿ ಅದು ಈಗ ಕಣ್ಮರೆ ಆಗಿದೆ. ಅದರ ಹೆಸರು ಏನಪ್ಪ ಅಂದರೆ ಆಲೆ ಸೊಪ್ಪು ಅಂತ. ಅದು ನಮ್ಮ ಭಾಗದಲ್ಲಿ ಈಗ ಒಂದೇ ಒಂದು ಗಿಡ ಇಲ್ಲಿ ಇದೆ. ಅದನ್ನು ಇವತ್ತು ನೋಡೋಣ ಏನಂತ ಹೇಳ್ಬಿಟ್ಟು. ಇಲ್ಲಿದೆ ನೋಡ್ರಿ. ಸೊ ಇದೇ ಆಲೆ ಸೊಪ್ಪು ಅಂತ. ಒಂದೇ ಒಂದು ಬಳ್ಳಿ ಉಳ್ಕೊಂಡಿದೆ. ಇಲ್ಲೆಲ್ಲ ಬಳ್ಳಿ ಹಬ್ಬಿದೆ ಹಿಂಗೆ. ಇದು ಏನಂದರೆ ಮೇಕೆಗಳು ತಿಂದಿರೋದ್ರಿಂದ ಎಲೆಗಳೆಲ್ಲ ಖಾಲಿಯಾಗಿದೆ. ಇದು ಒಂದೇ ಒಂದು ಗಿಡ ಇದೆ. ನಾವು ಯಾರಿಗೂ ಅದನ್ನು ಏನು ತೋರ್ಸೋಕ್ಕೆ ಹೋಗಿಲ್ಲ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಸೊಪ್ಪದು, ಇದನ್ನು ಆಲೆ ಸೊಪ್ಪು ಅಂತ ಕರೀತಾರೆ. ಇಟ್ಸ್ ಬಿಲಾಂಗ್ಸ್ ಟು ಆಸ್ಕಲ್ಪಿಡೇಸಿ ಅಂತಕ್ಕಂಥ ಎಕ್ಕೆ ಗಿಡದ ಜಾತಿಗೆ ಸೇರಿರ್ತಕ್ಕಂಥ ಒಂದು ಬಳ್ಳಿ ಇದು. ಇದು ಹಿಂದೆ ಇದು ಯಥೇಚ್ಛವಾಗಿ ಸಿಗ್ತಾಯಿತ್ತು. ಇದನ್ನು ಕೂಲಿಗೆ ಹೋಗಿದಾಗ ಅವಾಗೆಲ್ಲ ಜನ ಅದನ್ನು ಕಿತ್ಕೊಂಬಂದು ಮನೆಯಲ್ಲಿ ಬಸ್ಸಾರು ಮಾಡಿ ತಿಂತಾಯಿದ್ರು, ಅಂದರೆ ಉದ್ಕ ಮುದ್ದೆ ಮಾಡಿ ತಿಂತಾಯಿದ್ರು. ಇದ್ರದ್ದು ಉಪಯೋಗನ ಏನಪ್ಪ ಅಂತಂದರೆ ಈ ಕೆಮ್ಮು ಮತ್ತು ಕಾಫ್ ರಿಲೇಟೆಡ್ ಇದಕ್ಕೆ ಇದನ್ನು ತಿಂತಾಯಿದ್ರು. ಇದನ್ನು ಹಸಿ ಎಲೆನೂ ತಿನ್ಬೋದು. ತುಂಬ ನ್ಯೂಟ್ರಿಷನಲ್ ಇರ್ತಕ್ಕಂಥ ಒಂದು ಸೊಪ್ಪಿದು. ಮತ್ತಾಮೇಲೆ ಇನ್ನೊಂದೇನಪ್ಪ ಅಂತಂದರೆ, ನಮಗೆ ಈ ಕೂಲಿ ಹೋದಾಗ ಅಲ್ಲೇನಾದರೂ ಗಾಳಿಗೆ ಅದಕ್ಕೆಲ್ಲ ಏನಾದರೂ ನೆಗಡೆ ಜಿಡ್ಡಾದರೆ ಅಲ್ಲಿ ತುದಿನಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಚಿಗುರು, ಆ ಚಿಗುರನ್ನ ಚ್ವೀಸ್ ಮಾಡಿ ನಶ್ಯ ಥರ ಏರಿಸ್ಕೊಂಡ್ರೆ ಇಮ್ಮಿಡಿಯೇಟಾಗಿ ಸ್ನೀಸಿಂಗ್ ಬರುತ್ತೆ. ಆ ಸ್ನೀಸಿಂಗ್ ಬಂದಿದ ತಕ್ಷಣ ವಿತಿನ್ ದ 1 or 2 ಮಿನಿಟ್ಸ್ನಲ್ಲಿ ನಮಗೆ ಇರ್ತಕ್ಕಂಥ ನೆಗಡೆ ಜಿಡ್ಡು ಅಥವಾ ನೆಗಡೆ ಈ ತಲೆನೋವು ಆಗಿರುತ್ತಲ್ಲ ನೆಗಡೆ ಜಿಡ್ಡಿಂದ, ಸೊ ಅದು ಇಮ್ಮಿಡಿಯೇಟಾಗಿ ವಾಸಿ ಆಗ್ತಾಯಿತ್ತು. ಸೊ ಆ ಥರ ಇದು ತುಂಬ ಅಪರೂಪ, ನಮಗೆ ಸಿಕ್ಕಿಲ್ಲ. ನಾವು ನೆಟ್ಟಲ್ಲಿ ನೋಡಿದ್ರೂ ಇದ್ರ ಬಗ್ಗೆ ಏನು ಯಥೇಚ್ಛಿನ ಮಾಹಿತಿ ಯಥೇಚ್ಛಿನ ಅಂತಲ್ಲ, ಮಾಹಿತಿ ಇಲ್ಲ ನೆಟ್ಟಲ್ಲಿ ಸಮೇತನೂ. ಅಷ್ಟು ಅಪರೂಪದ್ದಾಗಿದೆ. ಇದನ್ನು ನಮಗೆ ಯಾರೋ ಒಬ್ಬರು ಮೇಕೆಕಾಯವರು ತೋರಿಸಿದ್ರು. ಅವು ಭಾಳ ರಿಕ್ವೆಸ್ಟ್ ಮಾಡಿದ ಮೇಲೆ ತುಂಬ ಜನಕ್ಕೆಲ್ಲ ಸರ್ಚ್ ಮಾಡಿದ್ದೆ ನಾನು ಇದ್ರ ಮೇಲೆ. ಮೇಕೆಕಾಯವ್ರಿಗೆ ಮತ್ತು ಮನೆಗಳಿಗೆಲ್ಲ ಹಾಲು ತಂದು ಕೊಡ್ತಾರಲ್ಲ ಅವ್ರಿಗೆ, ಆ ಥರ ಭಾಳ ವಿಚಾರಿಸಿದ್ವಿ, ಆದರೆ ಸಿಕ್ಕಿರಲಿಲ್ಲ. ಇದು ಒಂದೇ ಒಂದು ಇದೆ, ಓಕೆನಾ. ಇದು ಇನ್ನೂ ನಮಗೆ ಫ್ಲವರಿಂಗು ಅಥವಾ ಫ್ರೂಟು ಏನೂ ಬಂದಿಲ್ಲ. ನಾನು ಲಾಸ್ಟ್ ಟೈಮ್ ಹೋದ ವರ್ಷ ಇದರಿಂದ ಒಂದು ಕೊನೆ ಕಿತ್ಕೊಂಡೋಗಿ ಮನೆ ಹತ್ರ ಹಾಕಿದ್ದೆ, ಆದರೆ ಬಂದಿರಲಿಲ್ಲ. ಸೊ ಇದು ತುಂಬ ವೈಲ್ಡ್ ವೆರೈಟಿ ಆಗಿರೋದ್ರಿಂದ ಇದ್ರದ್ದು ರೆಸಿಸ್ಟೆನ್ಸ್ ಇದೂ ಹೋಗಿರುತ್ತೆ, ಅಂದರೆ ವಯಬಿಲಿಟಿ ಅಥವಾ ಬೆಳೆಯೋ ಅಂಥ ಒಂದು ಇದೂ ಹೋಗಿರುತ್ತೆ. ಇದು ಒಂದೇ ಒಂದು ಸ್ವಲ್ಪ ತುಂಬ ಡ್ರಾಟ್ ಕಂಡೀಷನಲ್ಲಿ ಬರುತ್ತೆ. ಈಗ ಮಳೆ ಎಲ್ಲ ಚೆನ್ನಾಗಿ ಬಂದಿದ್ದರಿಂದ ಇದ್ರದ್ದು ಒಂದು ನೋಡೋಣ ಇದೆಯೋ ಇಲ್ಲ ಅಂಥೇಳಿ ಒಂದು ನೋಡಿದ್ವಿ. ಸೊ ಆವಾಗ ಸಿಕ್ಕಿದೆ ನಮಗೆ. ಇದನ್ನು ಹಸಿ ಎಲೆನೂ ತಿನ್ಬೋದು. ನಾನು ಲಾಸ್ಟ್ ಟೈಮ್ ಬಂದಾಗ ತಿಂದಿದ್ವಿ. ಸೊ ಇದೊಂದು ವೆರಿ ಗುಡ್ ಮೆಡಿಸಿನಲ್ ಪ್ಲ್ಯಾಂಟ್ ಇದು, ಮತ್ತು ಹೈಲಿ ನ್ಯೂಟ್ರಿಷನಲ್ ಇರೋ ಅಂಥ ಒಂದು ಪ್ಲ್ಯಾಂಟು. ನಿಮ್ಮ ಭಾಗದಲ್ಲಿ ಏನಾದರೂ ಸಿಕ್ಕರೆ ಇದನ್ನು ನೋಡಿ ಬಳಸಿ. ಅದನ್ನು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರ್ತಕ್ಕಂಥ ಪ್ಲ್ಯಾಂಟು. ಇದರಲ್ಲಿ ಎಲೆಗಳಿಲ್ಲ, ಭಾಳ ತೋರ್ಸೋದಕ್ಕಾಗಿಲ್ಲ, ಎಲ್ಲ ವೀಡಿಯೋದಲ್ಲಿ ಸಿಗ್ತಾ ಇಲ್ಲ. ಮತ್ತು ಆಮೇಲೆ ನೆಟ್ಟಲ್ಲೂ ನಮಗೆಲ್ಲೂ ಮಾಹಿತಿ ಇಲ್ಲ. ಇದು ತುಂಬ ಎಂಡೇಂಜರ್ಡ್ ಸ್ಪೀಸೀಸ್ ಲೀಸ್ಟಲ್ಲಿ ಇದು ನಮಗೆ ಸೇರುತ್ತೆ. ಇಡೀ ನಮ್ಮ ಏರಿಯಾದಲ್ಲಿ ಒಂದೇ ಒಂದು ಗಿಡ ಸಿಕ್ಕಿದೆ. ಹಳ್ಳಿಗಳಲ್ಲಿ ಕೇಳಿದ್ರೆ ಅಲ್ಲಿದೆ ಇಲ್ಲಿದೆ ಅಂತಾರೆ ಅಷ್ಟೇ, ಆದರೆ ಅವ್ರಿಗೂ ಸಿಕ್ಕಿಲ್ಲ. ಅಂದರೆ ಅವರು ರೆಗ್ಯುಲರಾಗಿ ಫುಡ್ಡಾಗಿ ಯೂಸ್ ಮಾಡ್ತಿದ್ರಲ್ಲ, ಈಗ ಅವ್ರಿಗೂ ಸಿಗ್ತಾ ಇಲ್ಲ. ತುಂಬ ವಿರಳ ಆಗಿದೆ, ಅಂದರೆ ಎಂಡೇಂಜರ್ಡ್ ಇದೆ. ಕೆಲವು ಹಳ್ಳಿಯಿಂದ ಹೊರಟೇ ಹೋಗಿದೆ ಇದು. ಸೊ ಆ ಥರದ್ದು ಒಂದು, ಇದ್ರ ಹೆಸರು ಆಲೆ ಸೊಪ್ಪು ಅಂತ. ನಿಮ್ಮ ಹಳ್ಳಿಗಳಿಂದ ಜನ ಏನಾದರೂ ಬರ್ತಾಯಿದ್ರೆ ಅವ್ರಿಗೆ ಹೇಳಿ ಅದನ್ನು ತರಿಸ್ಕೊಳ್ರಿ. ಇದನ್ನು ಕನ್ಸ್ಯೂಮ್ ಮಾಡೋದ್ರಿಂದ ನಮಗೆ ವೈಲ್ಡ್ ನ್ಯೂಟ್ರಿಷನ್ ನಮಗೆ ಸಿಗುತ್ತೆ. ಸೊ ಈ ಥರ ನಾವು ಹೆಚ್ಚಿನ ಸೊಪ್ಪುಗಳನ್ನು ತಿನ್ನೋದ್ರಿಂದ, ಹಸಿ ತರಕಾರಿಗಳನ್ನು ಅಥವಾ ಸೊಪ್ಪನ್ನು ನಾವು ತಿನ್ನೋದ್ರಿಂದ ನಮ್ಮ ಆರೋಗ್ಯ ತುಂಬ ಸುಧಾರಿಸುತ್ತೆ. ಮತ್ತು ಆಮೇಲೆ ಸೊಪ್ಪುಗಳದ್ದು ವಿಶೇಷ ಏನಪ್ಪ ಅಂತಂದರೆ, ಎಲ್ಲ ಸೊಪ್ಪುಗಳನ್ನು ತಂದು ಹಿಂದಿನ ಕಾಲದಲ್ಲೆಲ್ಲ ಏನು ಮಾಡೋರು ಅಂತಂದರೆ, ಸೊ ಉದ್ಕ ಮಾಡೋದು. ಅಂದರೆ ಇಟ್ಸ್ ಮೀನ್ಸ್ ಏನಪ್ಪ ಅಂದರೆ ದ ಎಕ್ಸ್ಟ್ರಾಕ್ಷನ್, ಅಂದರೆ ಡಿಕಾಕ್ಷನ್ ಥರ ಎಕ್ಸ್ಟ್ರಾಕ್ಷನ್ ಮಾಡೋದು.
ಆ ಎಕ್ಸ್ಟ್ರಾಕ್ಷನ್ ಬಂದಿರೋ ಅಂದನ್ನು ನಾವು ಉದಕ ಅಂತ ಕರೀತಾರೆ. ಸೊ ಆ ಉದಕಕ್ಕೆ ಖಾರ, ಉಪ್ಪು, ಬೆಳ್ಳುಳ್ಳಿಯನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಮುದ್ದೆಗೆ ಅಥವಾ ಅನ್ನಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಏನು ರೂಢಿನಲ್ಲಿರೋ ಅಂಥದ್ದು. ಸೊ ಹಾಗಾಗಿ ಹಳ್ಳಿ ಜನಗಳು ಅವರೆಲ್ಲ ಏನಾಗ್ತಿದ್ದು ಅಂದರೆ ತುಂಬ ಗಟ್ಟಿ ಮುಟ್ಟಾಗಿ ಬರ್ತಾಯಿದ್ರು. ಸೊ ಇದೇ ಅವ್ರಿಗೆ ಫುಡ್ಡು. ಅಂದರೆ ವೈಲ್ಡಲ್ಲಿ ಏನು ಸಿಗುತ್ತೋ, ಕಳೆ ಗಿಡಗಳು ಅಂತ ಏನು ಸಿಗ್ತಾವೋ ಅವೇನೇ ಏನಪ್ಪ ಅಂತಂದರೆ ಅವ್ರಿಗೆ ಆಹಾರ ಆಗಿರ್ತಿತ್ತು. ಸೊ ಹಂಗಾಗಿ ಅವರು ತುಂಬ ಗಟ್ಟಿಮುಟ್ಟಾಗಿರ್ತಾಯಿದ್ರು. ಎಲ್ಲ ಥರದ್ದು ನ್ಯೂಟ್ರಿಷನ್ಸ್ ನೋಡಿರಿ, ಈ ಗಿಡಕ್ಕೆ ಯಾರು ಈಗ ಗೊಬ್ಬರ ಹಾಕೋರದು ಇಲ್ಲ, ಮತ್ತು ನೀರು ಆ ಥರದ್ದೆಲ್ಲ ಇಲ್ಲ. ಭೂಮಿನಲ್ಲಿರೋ ಅಂಥ ಖನಿಜ ಲವಣಾಂಶಗಳನ್ನು ಹೀರ್ಕೊಂಡು ಅದು ಬೆಳೆದಿರುತ್ತೆ ನ್ಯಾಚುರಲ್ಲಾಗಿ. ಈ ಥರದ್ದು ಕಳ್ಳೆಗಳಲ್ಲಿ ಅಥವಾ ಯಾವುದೋ ಊರು ಹೊರಗಿನ ಜಾಗದಲ್ಲಿ ಆದಷ್ಟು ಈ ರಾಸಾಯನಿಕ ಗೊಬ್ಬರಗಳು ಇರೋದಿಲ್ಲ. ಹಾಗಾಗಿ ಇದು ಇಟ್ಸ್ ಕಂಟೈನ್ ಪ್ಯೂರ್ಲಿ ಆರ್ಗ್ಯಾನಿಕ್ ನ್ಯೂಟ್ರಿಷನ್ಸ್ ಆ್ಯಂಡ್ ಮಿನರಲ್ಸ್. ಸೊ ಹಂಗಾಗಿ ಈ ಥರ ಸೊಪ್ಪುಗಳನ್ನು ನಾವು ಕನ್ಸ್ಯೂಮ್ ಮಾಡಬೇಕು, ಅದು ನ್ಯಾಚುರಲ್ ಆಗೇನೆ. ನೋಡಿ, ನೆಕ್ಸ್ಟ್ ಇಯರ್ ಮತ್ತೆ ಇದರದ್ದೊಂದು ಪ್ರಯತ್ನ ಮಾಡಬೇಕು, ಇದನ್ನು ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ. ಇದನ್ನು ನಾನು ಒಂದು 2 ಸರಿ ತಗೊಂಡೋಗಿ ಪ್ಲ್ಯಾಂಟಿಂಗ್ ಇದು ಮಾಡಿದ್ದೆ, ಬಂದಿಲ್ಲ ಅದು. ಸೊ ಇದೇನೆ ಆಲೆ ಸೊಪ್ಪು ಅಂತ. ಥ್ಯಾಂಕ್ ಯು.